ಇನ್ನು ರಾಜ್ಯದಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಗ್ತಿದ್ರು ಕೂಡ ಹೈಕಮಾಂಡ್ ಮಾತ್ರ ಮೌನವಾಗಿದೆ. ಯಾವುದಕ್ಕೂ ತೆರೆ ಎಳೆಯುವಂತ ಕೆಲಸ ಮಾಡ್ತಿಲ್ಲ. ಹಾಗಿದ್ರೆ ದಿಲ್ಲಿ ದೊರೆಗಳ ಮುಂದಿರುವಂತ ಆಯ್ಕೆಗಳೇನು? ಯಾಕೆ ಈ ವಿಚಾರ ಕೈ ಹೈಕಮಾಂಡ್ಗೆ ಬಿಸಿ ತುಪ್ಪವಾಗಿದೆ? ಬನ್ನಿ ತೋರಿಸ್ತೇವೆ. ಹೈಕಮಾಂಡ್ಗೆ ಬಿಸಿ ತುಪ್ಪವಾದ ಕೈಮನೆಯ ಕ್ರಾಂತಿ ಕಿಚ್ಚು. ರಾಜ್ಯ ಕಾಂಗ್ರೆಸ್ನಲ್ಲಿನ ಬೆಳವಣಿಗೆಗಳು ಹೈಕಮಾಂಡ್ ಪಾಲಿಗೆ ಬಿಸಿ ತುಪ್ಪವಾಗಿದೆ. ಯಾಕಂದ್ರೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇಬ್ಬರು ಪಕ್ಷದ ಎರಡು ಕಣ್ಣುಗಳಿದ್ದಂತೆ. ಒಬ್ಬರನ್ನ ಕಡೆಗಣಿಸಿದ್ರು ಪಕ್ಷದ ಅಳಿವು ಉಳಿವಿಗೆ ಹೊಡೆತ ಗ್ಯಾರಂಟಿ. ಹೀಗಾಗಿ ಮೌನಕ್ಕೆ ಜಾರಿರೋ ಹೈಕಮಾಂಡ್ ಜಾಣ ಹೆಜ್ಜೆ ಇಡ್ತಿದೆ. ರಾಹುಲ್ ಮುಂದೆ ಚರ್ಚಿಸೋಣ ಅಂತ ಸಿಎಂ ಡಿಸಿಎಂ ರನ್ನ ಸಮಾಧಾನಪಡಿಸಿದ್ದ ಖರ್ಗೆ ದೆಹಲಿಯಿಂದ ವಾಪಸ್ ಕಳುಹಿಸಿದ್ರು. ಆದರೆ ಡಿಕೆ ಬಣ ದೆಹಲಿ ಯಾತ್ರೆ ಬಳಿಕ ಹೈಕಮಾಂಡ್ಗೂ ಕ್ರಾಂತಿ ಕಿಚ್ಚು ತಟ್ಟಿದೆ. ಹೌದು, ಹೈಕಮಾಂಡ್ ಮೇಲೆ ಡಿಕೆ ಬಣದ ಶಾಸಕರು ಒತ್ತಡ ಹಾಕ್ತಿದ್ದಾರೆ. ಹೈಕಮಾಂಡ್ ಮಧ್ಯ ಪ್ರವೇಶಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಸಿಎಂ ಕೂಡ ಕರೆ ಮಾಡಿ ಗೊಂದಲ ಬಗೆಹರಿಸಿ ಅಂತಿದ್ದಾರೆ. ಖುದ್ದು ಖರ್ಗೆಗೆ ಕರೆ ಮಾಡಿ 20 ನಿಮಿಷ ಚರ್ಚಿಸಿದ್ದಾರೆ. ಇನ್ನು ತವರು ಜಿಲ್ಲೆ ಮೈಸೂರಿನಲ್ಲಿ 5 ವರ್ಷ ಸಿಎಂ ಕೂಗು ಮೊಳಗಿದೆ. ಸಿಎಂ ಕೂಡ ನಾನು 100 ವರ್ಷ ಇದ್ದೇ ಇರ್ತೀನಿ ಅಂತ ಹೇಳೋ ಮೂಲಕ ನನ್ನ ಆಟ ಮುಗಿದಿಲ್ಲ ಎಂಬ ಸಂದೇಶ ರವಾನಿಸಿದ್ದಾರೆ. ನಾನಂತೂ 100 ವರ್ಷ ಇದ್ದೇ ಇರ್ತೀನಿ. ಸಿಎಂ ಪರವಾಗಿ ಶೋಷಿತ ಸಮುದಾಯಗಳ ಒಕ್ಕೂಟ ನಿಂತಿದೆ. ಸಿದ್ದರಾಮಯ್ಯರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರೆ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದೆ. ಇದೇನಾದರೂ ಇದೇ ಒತ್ತಡ ಮುಂದುವರೆದು ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಿದ್ದೇ ಆದರೆ ಮುಂದಿನ ಚುನಾವಣೆಯಲ್ಲಿ ಶೋಷಿತ ಸಮಾಜಗಳು ನಮ್ಮದೇ ಆದಂತಹ ಒಂದು ನಿರ್ಧಾರವನ್ನು ಮಾಡ್ತೀವಿ, ಕಾಂಗ್ರೆಸ್ಗೆ ವಿರುದ್ಧವಾಗಿ ನಾವು ಹೋಗ್ತೀವಿ ಅಂತ ಅನ್ನೋದನ್ನ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಹೀಗೆ ಎರಡು ಬಣದ ಒತ್ತಾಯ ಹೈಕಮಾಂಡ್ಗೆ ತಲೆನೋವಾಗಿದೆ. ಹಾಗಾದ್ರೆ ಸಿಎಂ ಡಿಸಿಎಂ ಇಬ್ಬರ ಮಾತನ್ನ ಹೈಕಮಾಂಡ್ ಆಲಿಸುತ್ತಾ? ವರಿಷ್ಠರ ಲೆಕ್ಕಾಚಾರ ಏನು? ಅದನ್ನೇ ತೋರಿಸ್ತೀವಿ ನೋಡಿ. ಹೈಕಮಾಂಡ್ ಯಾವುದೇ ಗುಂಪುಗಾರಿಕೆಗೆ ಮನ್ನಣೆ ಕೊಡಲ್ಲ, ಒತ್ತಡ ತಂತ್ರಕ್ಕೆ ಮಣಿಯಲ್ಲ. ಈ ಕಾರಣಕ್ಕೆ ದೆಹಲಿಗೆ ತೆರಳಿದ ನಾಯಕರನ್ನ ಪಾರ್ಕಿಂಗ್ನಲ್ಲೇ ಮಾತನಾಡಿ ವಾಪಸ್ ಕಳಿಸಿದ್ರು. ಇನ್ನು ಡಿಕೆ ಸಿದ್ದು ಇಬ್ಬರಲ್ಲಿ ಒಬ್ಬರನ್ನ ಕಡೆಗಣಿಸಿದ್ರು ಪಕ್ಷಕ್ಕೆ ಹೊಡೆತ ಬೀಳಿದೆ. ಹೀಗಾಗಿ ವರಿಷ್ಠರು ಅಳೆದು ತೂಗಿ ನಿರ್ಧಾರ ಮಾಡಿದ್ದಾರೆ. ಮುಂದೆ ದೆಹಲಿ ವಿಶೇಷ ಪ್ರತಿನಿಧಿಗಳನ್ನ ರಾಜ್ಯಕ್ಕೆ ಕಳುಹಿಸುವ ಸಾಧ್ಯತೆ ಇದೆ. ಸಿಎಂ ಹಾಗೂ ಡಿಸಿಎಂ ಕೂರಿಸಿಕೊಂಡು ಸಂಧಾನ ಯತ್ನ ಮಾಡಲಿದ್ದಾರೆ. ಜೊತೆಗೆ ನಾಯಕರಿಗೆ ಮಾತನಾಡದಂತೆ ಆದೇಶ ಹೊರಡಿಸುವ ಸಾಧ್ಯತೆ ಇದೆ. ಇದೇ ಹೊತ್ತಲ್ಲಿ ಖರ್ಗೆ ಕೂಡ ಬೆಂಗಳೂರಿಗೆ ಆಗಮಿಸಿದ್ದು ಖರ್ಗೆ ಭೇಟಿ ಮಾಡಿ ಹಲವು ನಾಯಕರು ಚರ್ಚಿಸಿದ್ದಾರೆ. ಖರ್ಗೆ ಅವರನ್ನ ಸಿಎಂ ಭೇಟಿ ಮಾಡುವ ಮುನ್ನವೇ ಡಿಕೆ ಶಿವಕುಮಾರ್ ಕೂಡ ಭೇಟಿ ಮಾಡುವ ಸಾಧ್ಯತೆ ಇದೆ. ಇಬ್ರು ನಮ್ಮ ಸೀನಿಯರ್ ಲೀಡರ್ಸ್ ಇದ್ದಾರೆ. ಇಬ್ರೂರ್ಗ ಚೀಫ್ ಮಿನಿಸ್ಟರ್ ಆಗಬೇಕಂತ ಆಕಾಂಕ್ಷೆ ಡಿಕೆ ಶಿವಕುಮಾರ್ ಮಾಡಿದ್ರೆ ತಪ್ಪಿಲ್ಲ. ಆದರೆ ಅಲ್ಟಿಮೇಟ್ಲಿ ಹೈಕಮಾಂಡ್ ಡಿಸೈಡ್ ಮಾಡ್ತದೆ. ಅದಕ್ಕೆ ನಾವೆಲ್ಲರೂ ಒಪ್ಕೊಳ್ಬೇಕಾಗ್ತದೆ. ಕಾಂಗ್ರೆಸ್ನ ಒಟ್ಟಾರೆ ಬೆಳವಣಿಗೆಗಳ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಕ್ರಾಂತಿನೂ ಇಲ್ಲಂತೆ, ಭ್ರಾಂತಿನೂ ಇಲ್ಲಂತೆ. ಇದ್ಯಾವುದು ವಾಂತಿನ? ಇದು ಖರ್ಗೆ ಮನೆಗೆ ಹೋಗಿದ್ದು ಏನು ವಾಂತಿ ಮಾಡಕ್ ಹೋಗಿದ್ರ? ಖರ್ಗೆ ಮನೆಗೆ ಬೇರೆ ಜಾಗ ಇರಲಿಲ್ವಾ ವಾಂತಿ ಮಾಡಕ್ಕೆ ನಿಮ್ಗೆ? ಕಾಂಗ್ರೆಸ್ನ ವರಿಷ್ಠರಿಗೂ ಸಿಎಂ ಕುರ್ಚಿ ಸುತ್ತಲಿನ ಚರ್ಚೆ ಬಿಸಿ ತುಪ್ಪವಾಗಿದೆ. ಉಗುಳಲು ಆಗದೆ, ನುಂಗಲು ಬಾರದೆ ಹೈಕಮಾಂಡ್ ಧರ್ಮ ಸಂಕಟದಲ್ಲಿ ಸಿಲುಕಿರೋದಂತೂ ಸತ್ಯ. ಅನಿಲ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. ಇನ್ನು ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂಥ ಡಿಕೆ ನಮ್ಮಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ ಅಂತ ಹೇಳಿದ್ದಾರೆ. ಸಿಎಂ ಏನೇನು ಬೇಕು ಹೇಳಿದ್ದಾರೆ, ಅವರು ದೊಡ್ಡವರು ಅಂತ ಡಿಕೆ ಹೇಳಿದ್ದಾರೆ. ಸಿಎಂ ಅವರು ನಡ್ಕೊಳ್ತಾ ಇದ್ದಾರಾ ಅಂತ ಸರ್? ಅವ್ರಿಗೆ ಏನೇನು ಬೇಕು ಎಲ್ಲ ಅವರೇ ಹೇಳಿದಾರಲ್ರಿ. ನಾವು ಯಾರಿಗೂ ಅವ್ರಿಗೆ ಅವರ ಅಥಾರಿಟಿನ ನಾವು ಕ್ವಶನ್ ಮಾಡಿಲ್ಲ. ನಾವು ಯಾವತ್ತೂ ಕ್ವಶನ್ ಮಾಡಿಲ್ಲ. ನೀವು ರೀಶಫಲ್ ಮಾಡಿ ಅಂತ ನಾವು ಯಾವತ್ತೂ ಹೇಳಿಲ್ಲ. ರಿಫ್ರೆಶ್ ಮಾಡ್ತೀವಿ ಅಂತ ಅವ್ರಿಗಿರೋಂಥ ಅಥಾರಿಟಿ ಹೇಳಿದ್ದಾರೆ. ನೀವು 5 ವರ್ಷ ಇರಲ್ಲ ಅಂತ ನಾವು ಯಾರೂ ಹೇಳಿಲ್ಲ. ನಾನು 5 ವರ್ಷ ಇರ್ತೀನಿ ಅಂತ ಹೇಳಿದ್ದಾರೆ. ದೊಡ್ಡವ್ರು ಹೇಳಿದ್ಮೇಲೆ ನಾವೆಲ್ಲ ಚಿಕ್ಕವರು ಅವ್ರ ಮಾತನ್ನ ಕೇಳ್ಕೊಂಡು ಗೌರವದಿಂದ ನಮ್ರತೆಯಿಂದ ನಾವೆಲ್ಲ ಇರಬೇಕು. ಯಾವ ಗೊಂದಲನೂ ಇಲ್ಲ, ಏನಿಲ್ಲ. ನನಗೂ ಗೊಂದಲ ಇಲ್ಲ, ಮುಖ್ಯಮಂತ್ರಿಗೂ ಗೊಂದಲ ಇಲ್ಲ. ಮುಖ್ಯಮಂತ್ರಿಗೆ ಏನು ಹೇಳಿದ್ದಾರೆ ಅದಕ್ಕೆ ನಾವೆಲ್ಲ ಬದ್ಧ ಅಂತ ಹೇಳಿದ್ದೀನಿ. AICC ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾವೆಲ್ಲ ಬದ್ಧ ಅಂತ ಹೇಳಿದ್ದೀವಿ ಅಷ್ಟೇ. ಏನು ಗೊಂದಲ?